ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನಾದರೂ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನಿಮ್ಮ ಶಾರ್ಟ್ ಫಿಲಮ್ಸು ಅಥವಾ ಬಿಗ್ ಮೂವಿನ ಸೇಲ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ? ಹಾಗಾದರೆ ಹೇಗೆ ಸೇಲ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ವಾ? ಸೊ ಹೇಗೆ ಸೇಲ್ ಮಾಡೋದು ಅಂತ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಬೇಕು. ಒಂದು ವೇಳೆ ನಾವು ಸೇಲ್ ಮಾಡ್ಬೋದಾ, ಅಥವಾ ಸೇಲ್ ಮಾಡಬೇಕು ಅಂದರೆ ಏನೇನು ಪ್ರೋಸೆಸ್ ಇದೆ, ಅಥವಾ ನಾವು ಸೇಲ್ ಮಾಡೋದಕ್ಕೆ ಆಗಲ್ವಾ, ಏನು ಅಂತ ಎಲ್ಲ ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಖಂಡಿತವಾಗಿ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೀವು ಮಾಡಿರುವಂಥ ಶಾರ್ಟ್ ಫಿಲ್ಮ್ಸ್ನ ಹೇಗೆ ಓ ಟಿ ಟಿನ ಹಾಕೋದು. ಫಾರ್ ಎಕ್ಸಾಂಪಲ್, ಈಗ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಯಾವ್ಯಾವಿದ್ದಾವೆ ಅಂದರೆ, ಸೊ ಈ ಅಮೆಝಾನ್ ಪ್ರೈಮ್ ಇದೆ, ಮತ್ತು ನೆಟ್ಫ್ಲಿಕ್ಸ್ ಇದೆ, ಮತ್ತು ಇನ್ನೂ ತುಂಬಾ ಹಲವಾರು ಇದ್ದಾವೆ. ಫಾರ್ ಎಕ್ಸಾಂಪಲ್ಗೆ ಮತ್ತು ಝೀ ಕನ್ನಡ ಇದೆ, ಮತ್ತು ಸನ್ ನೆಕ್ಸ್ಟ್ ಇದೆ. ಇದೇ ರೀತಿ ತುಂಬಾ ಇದ್ದಾವೆ. ಬಟ್ ಇದರಲ್ಲೆಲ್ಲ ನೀವು ಹೇಗೆ ಹಾಕೋದು ಶಾರ್ಟ್ ಫಿಲಮ್ಸ್ನ? ಸೊ ತುಂಬ ಜನರ ಒಂದು ಮೈಂಡಲ್ಲಿ ಓಡ್ತಾ ಇದೆ, ಫಿಲಮ್ ಮೇಕರ್ಸ್ ಮೈಂಡಲ್ಲಿ. ಸೊ ಇದನ್ನ ಹಾಕಬೇಕು ಅಂದರೆ ತುಂಬಾ ಕಷ್ಟ. ಬಿಕಾಸ್ ಯಾಕೆ ಅಂದರೆ ಈಗ ಬರ್ತಿರೋವಂಥ ಯಾವುದೇ ಒಂದು ಫಿಲಮ್ಸ್ ಆಗಿರಲಿ, ಶಾರ್ಟ್ ಫಿಲಮ್ಸ್ ಆಗಿರಲಿ, ಯಾವುದು ಕೂಡ ನಾವು ನೆಟ್ಫ್ಲಿಕ್ಸಲ್ಲಿ ಹಾಕೋದಕ್ಕೆ ಆಗಲಿ ಆಗ್ತಾ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ, ಎಸ್ಪೆಷಲಿ ಅವರು ಕನ್ನಡದಲ್ಲಿರುವಂಥ ಶಾರ್ಟ್ ಫಿಲಮ್ಸ್ಗಳ್ನ ತೊಗೊಳ್ಳೋದೇ ಕಮ್ಮಿ, ಫಿಲಮ್ಸ್ಗಳ್ನ ತೊಗೊಳ್ಳೋದೇ ಕಮ್ಮಿ. ಹಾಗಾಗಿ ನೆಟ್ಫ್ಲಿಕ್ಸ್ನಲ್ಲಿ ಆಗಲಿ ಮತ್ತು ಅಥವಾ ಅಮೆಝಾನ್ ಪ್ರೈಮ್ನಲ್ಲಿ ಹಾಕೋದು ತುಂಬಾ ಕಷ್ಟ. ಸೊ ಒಂದು ವೇಳೆ ನಿಮಗೆ ಹಾಕೋದಕ್ಕೆ ಸಿಕ್ಕಿದೆ ಅಂತ ಅಂದರೂ ಕೂಡ ಅವ್ರಿಗೆ ಸಿನಾಪ್ಸಿಸ್ ಅಂತ ಕೇಳ್ತಾರೆ. ಸೊ ಸಿನಾಪ್ಸಿಸ್ ಅಂತ ಕೇಳ್ತಾರೆ, ಮತ್ತು ನಿಮ್ಮ ಶಾರ್ಟ್ ಫಿಲಮ್ ಹೇಗಿದೆ, ಏನು ಎಲ್ಲ ವಿಚಾರಣೆ ಮಾಡ್ತಾರೆ. ಯಾವ ಕತೆ ಇದೆ, ಏನು ತೋರಿಸ್ತಾ ಇದೆ, ಯಾವೊಂದು ಲೈನ್ಸ್ ಇದೆ, ತುಂಬ ಎಲ್ಲ ವಿಚಾರಣೆ ಮಾಡ್ತಾರೆ. ಸೊ ಅದೆಲ್ಲದರಲ್ಲೂ ನೀವು ಪಾಸ್ ಆದರೆ ನಿಮ್ಮ ಶಾರ್ಟ್ ಫಿಲಮ್ಸ್ನ ನೀವು ಹಾಕ್ಬೋದು. ಈಗ ನೀವು ಫ್ಯೂಚರ್ ಮೂವಿಗೆ ಬಂದರೆ, ಸೊ ಫ್ಯೂಚರ್ ಮೂವಿ ಹೇಗೆ ಹಾಕ್ತಾರೆ ಅಂತ, ಸೊ ತುಂಬಾ ಕಷ್ಟ. ಯಾಕಂದರೆ ಯಾವುದೇ ಆಗಿರಲಿ, ಯಾವುದೇ ಮೂವಿನ ನೀವು ನೆಟ್ಫ್ಲಿಕ್ಸ್ಗಾಗಿರ್ಬೋದು, ಯಾವುದೇ ಪ್ಲಾಟ್ಫಾರ್ಮ್ಗೆ ಹಾಕಬೇಕು ಅಂದರೂ ಕೂಡ, ಮೊಬೈಲ್ ಶೋಮ ಅಂತ ಯಾವುದೇ ಆ್ಯಪಲ್ಲಿ ಹಾಕ್ಸ್ಬೇಕು ಅಂದರೂ ಕೂಡ ತುಂಬಾ ಕಷ್ಟ. ಬಿಕಾಸ್ ಫಾರ್ ಎಕ್ಸಾಂಪಲ್, ಈಗ ಒಂದು ವರ್ಷದ ಹಿಂದೆ ಕಾಂತಾರ ಅಂತ ಒಂದು ಮೂವಿ ಇತ್ತು. ಸೊ ಆ ಮೂವಿ ರಿಲೀಸ್ ಆಗಿದ್ದ ಒಂದು ವಾರದವರೆಗೂ ಕೂಡ ಏನೂ ಒಂದು ವಿಷಯ ಕೂಡ ಇರಲಿಲ್ಲ. ಬಿಕಾಸ್ ಯಾಕೆ ಅಂದರೆ ಆ ಮೂವಿ ಬಗ್ಗೆ ಜನಗಳಿಗೆ ಏನು ಕೂಡ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಆ ಮೂವಿನ ಹೇಗಿದೆ ಅಂತ ಗೊತ್ತಿಲ್ಲದೆ, ಸೊ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಹಂಗಾಗಿ ಪ್ರಮೋಷನ್ಸ್ ಇರಲಿಲ್ಲ. ಸೊ ತುಂಬ ಜನರು, ಈಗ ನಾನು ನೋಡಿದೆ ಅಂದರೆ, ಈಗ ಇನ್ನೊಬ್ಬರಿಗೆ ಹೇಳಿದೆ, ರೆಫರ್ ಮಾಡಿದೆ, ಈ ಒಂದು ಮೂವಿ ಇದೆ ನೋಡು ಚೆನ್ನಾಗಿದೆ ಅಂತ. ಸೊ ಈ ರೀತಿ ರೆಫರ್ ಮಾಡಿದಾಗಿಂದ ಒಂದು ವೀಕ್ ಆದಮೇಲೆ ಆ ಮೂವಿ ಟ್ರೆಂಡಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಒಂದು 2 ವೀಕ್ಸ್ ಆಗ್ತಕ್ಕೆ ಡಬ್ಬಿಂಗ್ ಆಗುತ್ತೆ. ಸೊ ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ರೀತಿ ನೀವು ಮೂವಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು ಅಂದರೆ, ಸೊ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅವರು ನಿಮ್ಮ ಮೂವಿನ ತೊಗೊಳ್ಳೋದ್ರಲ್ಲಿ ಡೌಟ್ ಇರಲ್ಲ. ಬಿಕಾಸ್ ಯಾಕೆ ಅಂದರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಕಂಟೆಂಟ್ ಅನ್ನೋದಿರುತ್ತೆ. ಸೊ ಹಾಗಾಗಿ ಯಾವುದೇ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗಳು ಆ ಒಂದು ಕಂಟೆಂಟ್ ಮತ್ತು ಆ ಮೂವಿ ಹೇಗೆ ಓಡ್ತಾ ಇದೆ, ಯಾವ ಒಂದು ರೇಂಜಲ್ಲಿದೆ, ಆ ಮೂವಿ ಗ್ರೋತಿಂಗ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಹಂಗಾಗಿ ತುಂಬಾ ಕಷ್ಟ. ಸೊ ಅದರಲ್ಲೂ ಕನ್ನಡದಲ್ಲಿ ಬರುವಂಥವ್ರನ್ನ ತೊಗೊಬೇಕು ಅಂದರೆ ತುಂಬ ಕಷ್ಟ. ಸೊ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ನ ನೀವು ನಂಬ್ಕೊಂಡು ಫಿಲಮ್ಸ್ನ ಮಾಡ್ತೀವಿ ಅಂತಂದರೆ, ಸೊ ಯಾವುದೇ ಕಾರಣಕ್ಕೂ ಆಗ ನಡೆಯಲ್ಲ. ಫ್ರೆಂಡ್ಸ್, ಅದೇ ಥರ ನೆಟ್ಫ್ಲಿಕ್ಸ್ನಲ್ಲಿ ಒಂದು ಫ್ಯೂಚರ್ ಇದೆ. ಸೊ ಒಂದು ಗೈಡ್ಲೈನ್ಸ್ ಇದೆ. ಏನಪ್ಪ ಅಂದರೆ, ಸೊ ನೀವು ಇದೇ ಒಂದು ಕ್ಯಾಮ್ರಾನ ಯೂಸ್ ಮಾಡಬೇಕು, ಈ ಒಂದು ಮೈಕ್ ಯೂಸ್ ಮಾಡಬೇಕು, ಈ ಒಂದು ಕಲರ್ ಗ್ರೇಡಿಂಗ್ ಆಗಿರಬೇಕು, ಮತ್ತು ಈ ಒಂದು ಆಸ್ಪೆಕ್ಟ್ ರೇಷಿಯೋದಲ್ಲಿ ಇರಬೇಕು ಈ ಮೂವಿ. ಸೊ ಇನ್ನೊಂದು ತುಂಬ ರೂಲ್ಸ್ಗಳಿದ್ದಾವೆ. ಸೊ ಅದೆಲ್ಲ ನೀವು ಫಾಲೋ ಮಾಡಿಕೊಂಡು, ಅದಕ್ಕೆಲ್ಲ ನೀವು ಅವ್ರು ಹೇಳಿದಂಥದ್ದು ಎಲ್ಲದಕ್ಕೂ ಕೂಡ ನೀವು ಓಕೆ ಆಗಿದ್ರೆ, ಸೊ ನಿಮ್ಮ ಶಾರ್ಟ್ ಫಿಲಮ್ಸ್ ಆಗಲಿ ಮತ್ತು ನಿಮ್ಮ ಫಿಲಮ್ಸ್ಗಳ್ನ ನೀವು ರಿಲೀಸನ್ನು ಮಾಡ್ಬೋದು. ಅದು ಇನ್ನೇನು ಅಂತಂದರೆ, ನಿಮ್ಮ ಮೂವಿನ ಪ್ರಮೋಷನ್ನ ಮಾಡಬೇಕು. ನೀವು ತುಂಬಾ ಪ್ರಮೋಷನ್ ಮಾಡಬೇಕಾಗುತ್ತೆ. ಸೊ ದುಡ್ಡು ಖರ್ಚು ಮಾಡಿ. ಬಿಕಾಸ್ ಯಾಕೆ ಅಂದರೆ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅವರು ನಿಮ್ಮ ಮೂವಿನ ಹಾಗೆ ತೊಗೊಳ್ಳೋದಿಲ್ಲ. ಮೂವಿ ರೇಂಜ್ ಹೇಗಿದೆ, ಗ್ರೋತಿಂಗ್ ಹೇಗಿದೆ ಅಂತ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಮೂವಿನ ತುಂಬ ಜನರಿಗೆ ತಲುಪೋ ಥರ ಮಾಡಬೇಕು. ಯೂಟ್ಯೂಬ್ ಆಗಿರಲಿ, ಅಥವಾ ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲೆಲ್ಲ ನೀವು ಆ ಮೂವಿ ಬಗ್ಗೆ ಅಪ್ಲೋಡ್ ಮಾಡಬೇಕು. ಟಿ ವಿ ಅಥವಾ ನ್ಯೂಸ್ ಪೇಪರ್ನಲ್ಲಿ ನೀವು ಪೋಸ್ಟರ್ಸ್ಗಳ್ನ ಹಾಕ್ಸ್ಬೇಕು. ಈ ರೀತಿಯಾಗಿ ತುಂಬಾ ಪ್ರಮೋಷನ್ಸ್ ಮಾಡಬೇಕು. ಸೊ ಟೋಟಲಿ ಹೇಳಬೇಕು ಅಂತಂದರೆ, ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇಸ್ ಎ ಡಿಫಿಕಲ್ಟ್ ಪ್ಲಾಟ್ಫಾರ್ಮ್ಸ್. ಇಷ್ಟು ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಮಾಹಿತಿ ಇಷ್ಟ ಆಗಿದ್ರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ನಾವು ಫಿಲಮ್ ಫೀಲ್ಡ್ ಬಗ್ಗೆ ಎಲ್ಲ ಒಂದು ಎಪಿಸೋಡ್ಗಳನ್ನ ಮಾಡ್ತೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ